ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡ್ಕೊಂಡು ಬರೋಣ ಬನ್ನಿ. ಈ ಕಡೆ ಚಾರು ಮುಡಿ ತುಂಬ ಹೂ, ಕೈ ತುಂಬ ಬಳೆ, ಹಣೆ ತುಂಬ ಕುಂಕುಮ ಇಟ್ಟುಕೊಂಡು ಅಜ್ಜಿ ಮತ್ತು ಜಾನಕಿ ಮುಂದೆ ಬರುತ್ತಾಳೆ. ಅದನ್ನು ನೋಡಿ ಅವರಿಗೆ ದುಃಖ ಆಗುತ್ತದೆ. ಚಾರುನೇ ನೋಡ್ತಿರುತ್ತಾರೆ. ಆಗ ಚಾರು, ಯಾಕೆ ಹೀಗೆ ನೋಡ್ತಿದ್ದೀರಾ? ರಾಮಾಚಾರಿ ಬಂದ ಮೇಲೆ ಹೂ ಮುಡಿಸ್ಕೋತೀನಿ ಅಂತ ಹೇಳಿದ್ದವಳು ನಾನೇ ಮುಡ್ಕೊಂಡು ಬಂದಿದ್ದೀನಿ ಅಂತನಾ? ಯಾಕೆ ಗೊತ್ತಾ, ರಾಮಾಚಾರಿ ಮನೆಗೆ ಬರೋದ್ರೊಳಗೆ ನಾನು ಈ ಥರ ರೆಡಿ ಆದರೆ ರಾಮಾಚಾರಿಗೆ ತುಂಬ ಇಷ್ಟ ಆಗುತ್ತೆ. ನಾನು ಈ ಥರ ಮುತ್ತೈದೆಯಾಗಿ ರೆಡಿ ಆದರೆ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಈ ಥರ ರೆಡಿ ಇದ್ದೀನಿ. ಇದು ಅವನ ಬರ್ತ್ಡೇಗೆ ನಾನು ಕೊಡ್ತಿರೋ ಗಿಫ್ಟ್ ಅಂತ ಹೇಳ್ತಾಳೆ. ರಾಮಾಚಾರಿ ಬರೋ ಟೈಮ್ ಆಗಿದೆ, ನಾನು ಅವನಿಗೋಸ್ಕರ ಬಾಗಿಲಲ್ಲೇ ನಿಂತು ಕಾಯ್ತೀನಿ ಅಂತ ಹೇಳಿ ಹೋಗುತ್ತಿರಬೇಕಾದ್ರೆ ಗೋಡೆಗೆ ಕೈ ತಾಗಿ ಬಳೆಗಳು ಒಡೆದು ಹೋಗುತ್ತೆ. ಆಗ ಚಾರುವಿಗೆ ಗಾಬರಿಯಾಗಿ, ಇದು ಏನು ಅಪಶಕನಾಯ್ತಲ್ಲ, ಯಾಕೋ ನನಗೆ ತುಂಬ ಭಯ ಆಗ್ತಿದೆ ಅಂತ ಅಜ್ಜಿ ಮುಂದೆ ಹೇಳ್ತಾಳೆ. ಅಜ್ಜಿ, ಅಯ್ಯೋ ಹುಚ್ಚಿ, ಗೋಡೆಗೆ ಕೈ ತಾಗಿ ಬಳೆ ಹೊಡೆದಿದೆ ಅಷ್ಟೇ, ಕೈ ತುಂಬ ಹಾಕಿದೆಯಾ ಅಲ್ವಾ, ಅದರಲ್ಲಿ 2-3 ಮಾತ್ರ ಬಳೆ ಒಡೆದು ಹೋಗಿದೆ ಅಷ್ಟೇ, ಇನ್ನೂ ಬಳೆಗಳು ಇದಾವಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಚಾರು, ಸರಿ ಅಜ್ಜಿ ಅಂತ ಗಾಬರಿಯಲ್ಲಿ ಹೊರಗೆ ಹೋಗುತ್ತಾಳೆ. ಈ ಕಡೆ ಚಾರುನ ನೋಡಿ ಅಜ್ಜಿ ಮತ್ತು ಜಾನಕಿ ದುಃಖ ಜಾಸ್ತಿ ಆಗುತ್ತೆ. ಆಗ ಅಜ್ಜಿ ಜಾನಕಿ, ಕೃಷ್ಣನಿಗೆ ಆದರೂ ಫೋನ್ ಮಾಡಿ ಅವನು ಬಂದರೆ ನಮಗೆ ಧೈರ್ಯ ಇರುತ್ತೆ ಅಂತ ಹೇಳ್ತಾಳೆ. ಆಗ ಜಾನಕಿ ಕೃಷ್ಣನಿಗೆ ಕಾಲ್ ಮಾಡ್ತಾಳೆ. ಆಗ ರಾಮಾಚಾರಿ ಅಂತ ಮಲಗಿರೋ ಡೆಡ್ ಬಾಡಿ ಜೇಬಿನಿಂದ ಫೋನ್ ರಿಂಗ್ ಆಗುತ್ತೆ. ಆಗ ಅಲ್ಲೇ ಇದ್ದ ಪೊಲೀಸ್ ಜೇಬಿನಿಂದ ಮೊಬೈಲನ್ನು ತೆಗೆದು ಮುರಾರಿ ಕೈಗೆ ಕೊಡ್ತಾನೆ. ಆಗ ಮುರಾರಿ ಫೋನ್ ತೆಗೆದರಲ್ಲಿ ಕಾಲ್ ಕಟ್ ಆಗುತ್ತೆ. ಆ ಮೊಬೈಲ್ ವಾಲ್ಪೇಪರಲ್ಲಿ ಕೃಷ್ಣ ಮತ್ತು ರುಕ್ಕು ಫೋಟೋ ಇರುತ್ತೆ. ಇದೇನಿದು, ರಾಮಾಚಾರಿ ತಮ್ಮನ ಹೆಂಡತಿ ಫೋಟೋ ಹಾಕಿಕೊಂಡಿದ್ದಾನಲ್ಲ ಅಂತ ಯೋಚನೆ ಮಾಡುವಷ್ಟರಲ್ಲಿ ರಾಮಾಚಾರಿ ಮೊಬೈಲನ್ನು ಮನೆಯಲ್ಲಿ ಬಿಟ್ಟು ಹೋಗಿದ್ದು ನೆನಪಾಗುತ್ತೆ. ಆಗ ಮುರಾರಿ, ಅಯ್ಯೋ ಎಂಥ ದೊಡ್ಡ ಅನಾಹುತ ಆಯಿತು, ಇದು ರಾಮಾಚಾರಿ ಅಲ್ಲ ಅಳ್ತಾ ಸೀನಾ ಮುಂದೆ ಹೇಳ್ತಾನೆ. ಆಗ ಸೀನಾ, ಸಮಾಧಾನ ಮಾಡ್ಕೊ ಮುರಾರಿ, ರಾಮಾಚಾರಿ ಏನಿಲ್ಲ ಅಂತ ನಾವು ಒಪ್ಕೋಬೇಕು ಅಂತ ಹೇಳ್ತಾನೆ. ಅದಕ್ಕೆ ಮುರಾರಿ, ಇಲ್ಲ ಸೀನಾ, ಇದು ರಾಮಾಚಾರಿ ಅಲ್ಲ, ಅವನ ತಮ್ಮ ಕೃಷ್ಣ. ಇವತ್ತು ರಾಮಾಚಾರಿ ಮತ್ತು ಕೃಷ್ಣ ಹುಟ್ಟಿದ್ದೇನೆ ಅಂತ ಅವ ಅಮ್ಮ ಇಬ್ಬರಿಗೂ ಒಂದೇ ತರಹ ಬಟ್ಟೆ ತಗೊಂಡಿದ್ದಾರೆ. ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಇಬ್ಬರು ಒಂದೇ ತರಹ ಶರ್ಟ್ ಹಾಕಿಕೊಂಡು ಹೋಗಿದ್ದಾರೆ. ಇದು ರಾಮಾಚಾರಿ ಅಲ್ಲ, ಕೃಷ್ಣ ಅಂತ ಹೇಳ್ತಾನೆ. ಆಗ ಸೀನಾ, ಹೌದು, ಮೊದಲು ಜಾನಕಮ್ಮನಿಗೆ ಕಾಲ್ ಮಾಡಿ ಹೇಳು, ಮೊದಲೇ ಮನೆಯಲ್ಲಿ ಚಾರು ಅತ್ತಿಗೆ ತುಂಬಿದ ಬಸುರಿ ವಿಷಯ ಗೊತ್ತಾಗದೆ ಆಘಾತ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಮುರಾರಿ ಜಾನಕಿಗೆ ಕಾಲ್ ಮಾಡಿ, ಅಮ್ಮ ಇದು ರಾಮಾಚಾರಿ ಅಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಜಾನಕಿ ಸಮಾಧಾನದಿಂದ ಸಂತೋಷದಿಂದ, ಏನು ಹೇಳ್ತಾ ಇದೆಯಾ ಮುರಾರಿ, ನನಗೆ ಗೊತ್ತಿತ್ತು ಅದು ರಾಮಾಚಾರಿ ಅಲ್ಲ, ನಮ್ಮ ರಾಮಾಚಾರಿಗೆ ಏನೂ ಆಗಲ್ಲ ಅಂತ ಹೇಳ್ತಾಳೆ. ಆಗ ಮುರಾರಿ, ಅಮ್ಮ ಅದು ಸತ್ತಿರೋದು ರಾಮಾಚಾರಿ ಅಲ್ಲ, ನಮ್ಮ ಕೃಷ್ಣ ಅಂತ ಹೇಳ್ತಾನೆ. ಅದಕ್ಕೆ ಜಾನಕಿ ಅಲ್ಲೇ ಕುಸಿದು ಬೀಳುತ್ತಾಳೆ. ಅಯ್ಯೋ ಅಂತ ಜೋರಾಗಿ ಹೇಳ್ತಾಳೆ. ಆಗ ಅಜ್ಜಿ, ಜಾನಕಿ ಏನಾಯ್ತೆ ಯಾಕೆ ಅಂತ ಕೇಳ್ತಾಳೆ. ಆಗ ಜಾನಕಿ ಸತ್ತಿರೋದು ನಮ್ಮ ರಾಮಾಚಾರಿ ಅಲ್ಲವಂತೆ, ನಮ್ಮ ಕೃಷ್ಣ ಅಂತ ಹೇಳ್ತಾಳೆ. ಆಗ ಅಜ್ಜಿ, ಅಯ್ಯೋ ದೇವರೇ, ಇದು ಏನಾಯಿತು ನಮ್ಮ ಮಕ್ಕಳಿಗೆ, ಹಾಗಾದರೆ ನಮ್ಮ ರಾಮಾಚಾರಿ ಎಲ್ಲಿ ಹೋದ ಅಂತ ಹೇಳ್ತಾರೆ. ಇವತ್ತು ಚಾರುಗೆ ಹೇಗೆ ವಿಷಯ ಹೇಳಬೇಕು ಯೋಚನೆ ಮಾಡ್ತಿದ್ದೀವಿ, ಈಗ ಈ ವಿಷಯದ ರುಕ್ಕುಗೆ ಹೇಗೆ ಹೇಳೋದು ಅಂತ ಹೇಳ್ತಾರೆ. ಆಗ ಅಜ್ಜಿ, ಮೊದಲು ಈ ವಿಷಯ ರುಕ್ಕುಗೆ ಹೇಳಬೇಕು, ಅವಳಿಗೆ ಕಾಲ್ ಮಾಡು ಅಂತ ಹೇಳ್ತಾಳೆ. ಆಗ ಜಾನಕಿ ರುಕ್ಕುಗೆ ಕಾಲ್ ಮಾಡ್ತಾಳೆ. ಅಲ್ಲಿ ರುಕ್ಕು ಕುಡಿತಾ ಎಂಜಾಯ್ ಮಾಡ್ತಿರ್ತಾಳೆ. ಆಗ ರುಕ್ಕುಗೆ ಜಾನಕಿಯಿಂದ ಕಾಲ್ ಬರುತ್ತೆ. ಅದನ್ನು ನೋಡಿ ರಾಮಾಚಾರಿ ಸತ್ತ ಸುದ್ದಿ ಹೇಳೋಕೆ ಕಾಲ್ ಮಾಡಿದ್ದಾರೆ ಅಂತ ಖುಷಿಯಿಂದ ಕುಣಿದಾಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಧನ್ಯವಾದಗಳು.